ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ನನ್ನ ಆತ್ಮೀಯ ಸಹೃದಯರೇ, ಮಂಗಳೂರು ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಎಂಬ ಪ್ರದೇಶದಲ್ಲಿ ಎಲ್ಲರಿಗೂ ಪರಿಚಿತ ಇರುವಂತಹ ಒಂದು ಪ್ರದೇಶವಾಗಿದೆ. ಪಲ್ಲಿತಡ್ಕ ಎಂಬಂತಹ ಒಂದು ಪ್ರದೇಶ, ಕಾಡಿನ ಒಳಗಡೆ ಮಹಾತ್ಮಾರುಗಳು ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವಂತಹ ಈ ಒಂದು ದರ್ಗಾ ಶರೀಫ್ ಮಂಜರಟ್ಟು ಎಂಬಂತಹ ಈ ಒಂದು ಪ್ರದೇಶ, ಸಾವಿರಾರು ಪ್ರಶ್ನೆಗಳಿಗೆ ಪರಿಹಾರ ಸಿಕ್ಕಿದಂತಹ ಈ ಒಂದು ದರ್ಗಾ, ಪ್ರತಿ ವಾರಕ್ಕೊಂದು ಸಲ ಇಲ್ಲಿ ಸಾವಿರಾರು ಜನರು ಸೇರಿಕೊಂಡು ದುಆ ಮಜ್ಲಿಸ್ ನಡೆಸ್ತಾ ಇದ್ದಂತಹ ಈ ಒಂದು ದರ್ಗಾ ಶರೀಫ್. ಅಲ್ಹಮ್ದುಲಿಲ್ಲಾ, ನಾನು ಮೈಸೂರಿನಿಂದ ಬಂದರೆ ಈ ಒಂದು ಮಜಾರಿಗೆ ಭೇಟಿ ಮಾಡಿ ಗಂಜಾಮ್ ಸ್ವಲಾತ್ ಮಜ್ಲಿಸಿಗೆ ಯಾರೆಲ್ಲ ಭಾಗಿಯಾಗುತ್ತಾರೋ, ಹಿಂದೂ ಮುಸಲ್ಮಾನ್ ಕ್ರೈಸ್ತರ್ ಯಾವುದೇ ಒಂದು ಭೇದ ಭಾವವಿಲ್ಲದೆ ಬರುವಂತಹ ಎಲ್ಲ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಈ ಒಂದು ಪ್ರದೇಶಕ್ಕೆ ನಾನು ಮೈಸೂರಿನಿಂದ ಬಂದರೆ ಇಲ್ಲಿ ಒಂದು ಭೇಟಿ ನೀಡಿ ಹೋಗ್ತಾ ಇದ್ದೇನೆ. ಇನ್ಶಾ ಅಲ್ಲಾ ಇವತ್ತು ಕೂಡ ನಾನು ಬಂದಿದ್ದೀನಿ. ನಮ್ಮ ಗಂಜಾಮ್ ಸ್ವಲಾತ್ ಮಜ್ಲಿಸ್ಗೆ ಬರುವಂತಹ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಅಲ್ಲಾಹು ದೂರ ಮಾಡಿ, ದುಆ ವಸಿಯತ್ ಮಾಡಿದಂತಹ ಯಾವುದೇ ವ್ಯಕ್ತಿಗಳಾದರೂ ಕೂಡ ಅಲ್ಲಾಹು ಅವರಿಗೆಲ್ಲ ಕಷ್ಟಗಳನ್ನು ದೂರ ಮಾಡಿ ಸಂತೋಷ ಜೀವನವನ್ನು ಮಾಡುವಂತಹ ಭಾಗ್ಯವನ್ನು ಅಲ್ಲಾಹು ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಇನ್ಶಾ ಅಲ್ಲಾ, ನೀವ್ಯಾರಾದರೂ ಈ ಮಜಾರಿಗೆ ಯಾವತ್ತಾದರೂ ಬರಬೇಕು ಎಂಬ ಆಸೆ ಇದ್ದರೆ ಮಂಗಳೂರಿಗೆ ಬಂದರೆ ಬೆಳ್ತಂಗಡಿಗೆ ಬಂದು, ಬೆಳ್ತಂಗಡಿಯಿಂದ ಅಟ್ಲೀಸ್ಟ್ ಒಂದು 25 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಕಾಡಿನ ಒಳಗಡೆ ಇರುವಂತಹ ಈ ಒಂದು ಪ್ರದೇಶ, ಈ ಪ್ರದೇಶಕ್ಕೆ ಭೇಟಿ ನೀಡಿ. ಅಲ್ಲಾಹು ನಿಮಗೆಲ್ಲರಿಗೂ ಬರಕತ್ತು ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.